ಕೆ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಸಮಾಜ ಸೇವೆಯೊಂದಿಗೆ ಕ್ರೀಡಾ ಪ್ರೋತ್ಸಾಹ ಎಂ ಲಕ್ಷ್ಮಣಗೌಡ. ವಾರ್ತೆಗಳ ವಿವರ. ಕೊರೋನಾದಿಂದ ಯುವಕರು ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಹಿಸದೆ ಮೂಲೆಗುಂಪಾಗುತ್ತಿದ್ದರು. ಇದನ್ನು ಮನಗೊಂಡು ಸಮಾಜ ಸೇವೆಯೊಂದಿಗೆ ಕ್ರೀಡೆಗೆ ಉತ್ತೇಜನ ನೀಡಲು ಕೋಲಾರ ಅಟ್ಯಾಕರ್ಸ್ ತಂಡಕ್ಕೆ ಟೂರ್ನಮೆಂಟ್ ನಡೆಸಲು ಆರ್ಥಿಕ ಸಹಾಯ ಮಾಡಿದ್ದಾಗಿ ಸಮಾಜ ಸೇವಕ ಹಾಗೂ ಎಲ್ಜಿ ಫೌಂಡೇಶನ್ ಸಂಸ್ಥೆಯ ಸಂಸ್ಥಾಪಕ ಎಂ ಲಕ್ಷ್ಮಣಗೌಡ ತಿಳಿಸಿದರು. ಅವರು ಇಂದು ನಗರದ ಶ್ರೀ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಶುಕ್ರವಾರ ಕೋಲಾರ ಅಟ್ಯಾಕರ್ಸ್ ಜೆಬಿ ಕಲೆಕ್ಟರ್ ಅಂಡ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಸಹಕಾರದೊಂದಿಗೆ ಎಲ್ಜಿ ಕಪ್ಗಾಗಿ ಆಯೋಜಿಸಿದ್ದ ಕೆಪಿಎಲ್ ಸೀಸನ್ 3 ಹೊನಲು ಬೆಳಕು ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ನ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೋಲಾರ ಜಿಲ್ಲೆ ಅನೇಕ ವಿಷಯಗಳಲ್ಲಿ ಪ್ರಥಮ ಸ್ಥಾನ ಹೊಂದಿದ್ದು, ಪ್ರಪಂಚಕ್ಕೆ ಚಿನ್ನ, ರಾಜ್ಯಕ್ಕೆ ಪ್ರಥಮ ಮುಖ್ಯಮಂತ್ರಿ, ವಿಶ್ವವಿಖ್ಯಾತ ಇಂಜಿನಿಯರ್ ಶ್ರೀ ವಿಶ್ವೇಶ್ವರಯ್ಯರನ್ನು, ಜ್ಞಾನಪೀಠ ಪುರಸ್ಕೃತ ಕವಿಗಳನ್ನು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ಗೋಪಾಲಯ್ಯ ಗೌಡರನ್ನು ಹಾಗೂ ಇನ್ಫೋಸಿಸ್ ಸಂಸ್ಥೆಯ ನಾರಾಯಣ ಮೂರ್ತಿ ರವರನ್ನು ಹಾಗೂ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನು ನೀಡಿದ್ದು, ಒಂದೇ ಒಂದು ಕೊರತೆ ಇದೆ. ಅದು ಜಿಲ್ಲೆಯಿಂದ ಒಬ್ಬರಾದರೂ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಆಯ್ಕೆಯಾಗಿಲ್ಲ ಎಂಬುದು ನೋವು ಇರುವುದಾಗಿ ಹೇಳಿದರಲ್ಲದೆ, ಮುಂದೆ ಜಿಲ್ಲೆಯಿಂದ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾಗಲಿ ಎಂಬ ಆಶಯ ವ್ಯಕ್ತಪಡಿಸಿದರು. ಮಳೆ ಬಂತು ಎಂದು ಹತಾಶೆಯಿಂದ ಬೇಸರ ಪಡುವುದು ಬೇಡ. ಉತ್ಸಾಹ ಕುಂದದೆ ಆಟವನ್ನು ಮುಂದುವರಿಸಲು ಸೂಚಿಸಿದರಲ್ಲದೆ, ತಾವು ಯಾವುದಾದರೂ ಒಂದು ಮ್ಯಾಚ್ ವೀಕ್ಷಿಸಲು ಬರುವುದಾಗಿ ಹೇಳಿದರಲ್ಲದೆ, ಎಲ್ಜಿ ಫೌಂಡೇಶನ್ ಮೂಲಕ ಈಗಾಗಲೇ ಹಲವಾರು ಸೇವೆ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬರುತ್ತಿದ್ದು, ನಿರಂತರವಾಗಿ ಸಮಾಜ ಸೇವೆ ಹಾಗೂ ಕ್ರೀಡೆಗೆ ಪ್ರೋತ್ಸಾಹ ನೀಡುವುದಾಗಿ ತಿಳಿಸಿದರಲ್ಲದೆ, ಟೂರ್ನಮೆಂಟ್ ಯಶಸ್ವಿಯಾಗಲಿ ನಡೆಯಲಿ ಎಂದು ಆಶಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡೆಕ್ಕಾ ಕಿಶೋರ್ ಬಾಬು ಮಾತನಾಡಿ, ಸದೃಢ ಆರೋಗ್ಯಕ್ಕಾಗಿ ಪ್ರತಿಯೊಬ್ಬರು ಕ್ರೀಡೆಗಳಲ್ಲಿ ಭಾಗವಹಿಸಿ, ಸೋಲು ಗೆಲುವು ಸಹಜ, ಕ್ರೀಡೆಗಳಲ್ಲಿ ಭಾಗವಹಿಸುವುದು ಮುಖ್ಯ ಎಂದು ತಿಳಿಸಿದರು. ಕೋಲಾರ ಅಟ್ಯಾಕರ್ಸ್ನ ಕ್ಯಾಪ್ಟನ್ ಹಾಗೂ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ನಿರಂಜನ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಕಳೆದ ಹಲವಾರು ವರ್ಷಗಳಿಂದ ನಮ್ಮ ತಂಡ ಕ್ರಿಕೆಟ್ ಆಟಕ್ಕೆ ಸೀಮಿತವಾಗದೆ ಸಮಾಜ ಸೇವೆಗಳಲ್ಲೂ ತೊಡಗಿದ್ದು, ಕೊರೋನಾ ಸಮಯದಲ್ಲಿ ಆಹಾರ ಕಿಟ್ ವಿತರಣೆ, ಸಸಿ ನೆಡುವುದರೊಂದಿಗೆ ಜನಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದನ್ನು ವಿವರಿಸಿದರಲ್ಲದೆ, ಟೂರ್ನಮೆಂಟ್ ನಡೆಸಲು ಎಲ್ಜಿ ಫೌಂಡೇಶನ್ ಸಂಸ್ಥೆಯ ಸಂಸ್ಥಾಪಕ ಎಂ ಲಕ್ಷ್ಮಣಗೌಡ ಅವರು ಸಂಪೂರ್ಣ ಸಹಕಾರ ನೀಡಿದ್ದು ಅವರಿಗೆ ಆಭಾರಿಯಾಗಿರುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ರಮೇಶ್, ವಕೀಲ ಜ್ಞಾನೇಂದ್ರ, ಕ್ರೀಡಾಪಟುಗಳಾದ ಕಿಟ್ಟಿ, ನುಕ್ನಹಳ್ಳಿ ರವಿ, ಮುಖಂಡರುಗಳಾದ ಬಿಡಿಎಂ ಅಶ್ವಥ್, ಹೊಸಕೋಟೆ ಬಚ್ಚಣ್ಣ, ಶ್ರೀನಿವಾಸ್, ಶಿವಮೂರ್ತಿ ಮುಂತಾದವರು ಉಪಸ್ಥಿತರಿದ್ದರು. ಪ್ರತಿ ಮನೆಗೆ ಹೋಗಿ ಪ್ರತಿ ಮನೆಯಲ್ಲೂ ಅವೇರ್ನೆಸ್ ಮೂಡಿಸುವ ಮುಖಾಂತರ ಪ್ರತಿ ಮನೆಗೆ ಪ್ರತಿಯೊಬ್ಬರಿಗೂ ಸ್ಯಾನಿಟೈಸರ್ ಮಾಸ್ಕ್ ಕೊಡುವಂತ ಮುಖಾಂತರ ಅವರ ಅರಿವು ಮೂಡಿಸಿ, ಅವರುಗಳಿಗೆ ವ್ಯಾಕ್ಸಿನೇಷನ್ ಇಲ್ಲದೆ ಇದ್ದಾಗ ವ್ಯಾಕ್ಸಿನೇಷನ್ ಕೊಡಿಸಿ, ಆಕ್ಸಿಜನ್ ಇಲ್ಲದೆ ಇದ್ದಂತ ಸಮಯದಲ್ಲಿ ಆಕ್ಸಿಜನ್ ಕೊಡಿಸಂತ ಕೆಲಸ ಮಾಡಿ, ಬೆಡ್ ಇಲ್ಲದಂತ ಸಮಯದಲ್ಲಿ ನಮ್ಮ ಫೋನ್ ನಂಬರ್ ನಾವು ಮನೆಗೆ ಕೊಟ್ಟು, ಎಂಥದೇ ಸಮಯದಲ್ಲಿ ನೀವು ಧೃತಿಗೆಟ್ಬೇಡಿ, 12 ಗಂಟೆ ರಾತ್ರಿ ನೀವು ಫೋನ್ ಮಾಡಿ ನಾವು ಇದೀವಿ ಅಂತ ಹೇಳಿ ಅವರುಗಳಿಗೆ ವಿಶ್ವಾಸ ಮೂಡಿಸಿ ನಮ್ಮ ತಂಡ ಅವ್ರ ಹಿಂದ್ಗಡೆ ನಿಂತ್ಕೊಂಡು ಕೆಲಸ ಮಾಡ್ತೀವಿ. ಮನೆ ಹೋದಾಗ ಎಲ್ರಿಗೂ ಕೊಡ್ಲಿಲ್ಲ, ಸ್ಥಿತಿವಂತ ಯಾರು ತಗೊಳ್ಳೋದು ಇಲ್ಲ. ಎಷ್ಟೋ ಜನಕ್ಕೆ 6 ತಿಂಗಳು ವರ್ಷ ಕೆಲಸ ಇದ್ದಂತ ಸಮಯದಲ್ಲಿ ಆಹಾರದ ಕೊರತೆ ಆಯಿತು. ಪ್ರತಿ ಮನೆಗೆ ಒಂದು ಅಂಗಡಿ ಹೇಳ್ಬಿಟ್ಟಿದ್ವಿ, ನಾವು ಅಡ್ವರ್ಟೈಸ್ಮೆಂಟೇ ಮಾಡ್ಲಿಲ್ಲ. ಅಯ್ಯೋ ನಾವೇನೋ ಸಂಘ ಸಂಸ್ಥೆ, ಒಂದು ಫೌಂಡೇಶನ್, ಒಂದು ಕೆಲಸ ಮಾಡ್ಬೇಕಪ್ಪ, ನಮ್ಮ ಹೆಸರು ಬರ್ಬೇಕಪ್ಪ, ನಾವೆಲ್ಲೂ ಅನ್ಕೊಂಡ್ಲೇ ಇಲ್ಲ. ಅಂಗಡಿಗೆ ಒಂದು ಚೀಟಿ ಬರೆದು ಕೊಟ್ಬಿಟ್ಟಿದ್ವಿ, ಯಾರು ಕೇಳಿದ್ರೆ ಅವ್ರಿಗೆಲ್ಲ ಕೊಡ್ರಿ ಅಂತ. ಕೊನೆಯನ್ನಾಗಿ ನಿಮ್ಮ ಮಾಧ್ಯಮ ಮಿತ್ರರು ಹೇಳಿದ್ರು, ಇಲ್ಲ ಸರ್ ನೀವು ಮಾಡ್ತಿರೋದು ತಪ್ಪಾಗಿದೆ, ಸಾಂಕೇತಿಕವಾಗಿ ಒಂದಷ್ಟು ಮಾಡಿ ಅಂತಂದಾಗ ಸಾಂಕೇತಿಕವಾಗಿ ಮಾಡಿದ್ವಿ ಅಂತ. ದಯವಿಟ್ಟು ಸೌಂಡ್ಸ್ ಮಾಡಬೇಡಿ, ಮೈಕ್ ಇಲ್ಲ, ಹಾಗಾಗಿ ಸರ್ ಅವ್ರು ನಮ್ಗೆ ಏನು ಮಾತಾಡ್ತಾರೆ ಕೇಳಿಸೋದಿಲ್ಲ. ಸ್ವಲ್ಪ ಅದಕ್ಕೆ ಇನಾಗ್ರೇಷನ್ ಫಂಕ್ಷನ್ಗೆ ನನಗೆ ಇನ್ವಿಟೇಷನ್ ಕೊಡಿದಾಗ ಐ ವಾಸ್ ವೆರಿ ಹ್ಯಾಪಿ. ಯಾಕಂದರೆ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೂಡ ಇದೆ ಅಂತ ಗೊತ್ತಾದ್ಮೇಲೆ ನನಗೆ ತುಂಬ ಖುಷಿಯಾಯಿತು. ಈ ಅಟ್ಯಾಕರ್ಸ್ ಕೋಲಾರ ವರ್ಸಸ್ JB ಕಲ್ಚರಲ್ ಇದು ಫಸ್ಟ್ ಮ್ಯಾಚ್ ಇಲ್ಲ ಸರ್, ಅದೆರಡು ಅಸೋಸಿಯೇಷನ್ ಎರಡು ಸೇರಿಸಿ ಮಾಡ್ತಿರೋದು. 12 ಟೀಮ್ಸ್ ಬರ್ತದೆ.
ನನ್ನ ಕ್ರೀಡ್ ಅಲ್ಲ, ಇವತ್ತು ಫಸ್ಟ್ ಮ್ಯಾಚ್ ಯಾವುದು ಅಂತ ಕೇಳ್ತಾರೆ ಸರ್. ಫಸ್ಟ್ ಮ್ಯಾಚ್ ಅಟ್ಯಾಕರ್ಸ್ ವರ್ಸಸ್ SPC. ಅಟ್ಯಾಕರ್ಸ್ ವರ್ಸಸ್ SPC. SPC. ಸೊ ಅವ್ರದ್ದು ಫಸ್ಟ್ ಮ್ಯಾಚ್, ಅವರಿಗೆ ನನ್ನ ಶುಭಾಶಯಗಳು. ಇಲ್ಲಿ ಮಳೆ ಬರ್ತಾ ಇದ್ರು ಕೂಡ ನಿಮ್ಮಲ್ಲಿ ತುಂಬ ಉತ್ಸಾಹ, ಉತ್ತೇಜ ಎಲ್ಲ ಕೂಡ ಹೈ ಸ್ಟ್ಯಾಂಡರ್ಡ್, ಹೈ ಇದೆ. ಐ ಆಮ್ ವೆರಿ ಹ್ಯಾಪಿ ಟು ಸಿ ಯುವರ್ ಎನರ್ಜಿ ಆ್ಯಂಡ್ ಎಂಥೂಸಿಯಾಸಮ್. ಸೊ ಇದನ್ನೇ ಎಲ್ಲ ಯೂತ್ ಮತ್ತು ಎಲ್ಲ ನಮ್ಮ ಪ್ಲೇಯರ್ಸ್ ಇವರೆಲ್ಲ ಕೂಡ ಮುಂದುವರಿಸಿ, ಎಲ್ಲ ಆರ್ಗನೈಸರ್ಸ್ಗೆ ನಮ್ಮ ಶುಭಾಶಯಗಳು. ಮತ್ತು SSR ಅಂತ ಕಿಶೋರ್ ಬಾಬು ಸರ್ ಮತ್ತು ಇದೇನಂತ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿ ಮೈಸೂರು KRS ಅನ್ನು ಕಟ್ಟಿ ವಿಶ್ವ ಖ್ಯಾತಿಯನ್ನು ಮೆರೆದರು. ಮುಂದುವರೆದ ಭಾಗದಲ್ಲಿ ಯೋಚನೆ ಮಾಡಿದಾಗ ನಾನು ನಾಗಮೋಹನ್ ದಾಸ್ ಇರ್ಬೋದು, ಜಡ್ಜಸ್ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ರಿಟೈರ್ಡ್ ಆಗಿದ್ದಾರೆ, ನಾಗಮೋಹನ್ ದಾಸ್ ಅವರು. ಸೊ ಗೋಪಾಲ್ ಗೌಡರು ಇವರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿ ನಮಗೆ ಕೋಲಾರಕ್ಕೆ ಒಂದು ಕಳಸ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಡೀ ದೇಶಕ್ಕೆ ಕೋಲಾರ ಅಂದರೆ ಹೆಸರು, ಬರೀ ಚಿನ್ನನೇ ಕೋಲಾರಲ್ಲ. ಎಲ್ಲೋಡು KGF ಅಂದ್ರೆ ಏನಪ್ಪ ಅಂದ್ರೆ ಕೋಲಾರ ಗೋಲ್ಡ್ ಫೀಲ್ಡ್ ಅಂತ ಹೇಳ್ತಾರೆ. ಎಲ್ಲಾದ್ರೂ ಹೊರಗಡೆ ಹೋದಾಗ ಕೋಲಾರ ಅಂತ ಹೇಳ್ತಿದ್ರೇನೆ ಅವ್ರು ಹೇಳೋದು ಓ ಗೋಲ್ಡ್ ಫೀಲ್ಡ್, ಬಂಗಾರ ಬೆಳೆಯೋರಲ್ವ ನೀವು ಅಂತ ನಮ್ಮನ್ನು ಪ್ರಶ್ನೆ ಮಾಡ್ತಿದ್ರು. ಸ್ನೇಹಿತರೆ, ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಈ ಸೈಂಟಿಸ್ಟ್, ಸೊ ಕಂಪ್ಯೂಟರ್ ಯುಗದಲ್ಲಿ ನಾವು ಯಾವ ಮಟ್ಟಕ್ಕೆ ಇದೀವಿ ಅಂದ್ರೆ ಇಲ್ಲಿ ಕುತ್ಕೊಂಡು ಇಡೀ ದೇಶದ ಪ್ರಪಂಚದ ವೀಕ್ಷಣೆ ಮಾಡಬಹುದು. ನಮ್ಮ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಇರ್ತಾರೆ ಅಂತ ಮಹಾನುಭಾವರು ಕೂಡ ಜಿಲ್ಲೆಯಲ್ಲಿ ಹುಟ್ಟಿ ಈ ತಾಲೂಕಿನ ಹೆಮ್ಮೆ, ಈ ತಾಲೂಕಿನ ಹಿರಿಮೆ ಏನೆಲ್ಲ ಇದೆ ಬಿಡಿ. ಕೋಲಾರನ್ನ ವರ್ಣಿಸಕ್ಕೆ ಬಹುಶಃ ಬೆಳಗ್ಗೆಯಿಂದ ಸಂಜೆ ತನಕ ನನಗೆ ಟೈಮ್ ಕೊಟ್ಟರು ಹೊರಡಿಸಕ್ಕೆ ನಮ್ಮ ಹತ್ರ ಮೆಟೀರಿಯಲ್ ಇದೆ. ಅಂತ ರಾಜ್ಯದಲ್ಲಿ ಅಂತ ತಾಲೂಕಲ್ಲಿ ನಾವು ಹುಟ್ಟಿದ್ದೀವಿ. ಆದರೆ ಒಂದು ಕೊರತೆ, ಅದು ಕೂಡ ನಮ್ಮ ಕ್ರೀಡಾಪಟುಗಳು ಮತ್ತೆ ಅಂತಾರಾಷ್ಟ್ರಕ್ಕೆ ಹೋಗಿ ಬಂದ್ರೆ ನಮ್ಮ ತಾಲೂಕಲ್ಲಿ ಇದ್ದಾರೆ. ಈಗ ನಮ್ಮ ಪಕ್ಕದ ಊರಿನವರೇ ವಿ ಮಾರಪ್ಪ ಅಂತೇಳಿ ಲಾಂಗ್ ಜಂಪ್, ಹೈ ಜಂಪ್, ಇಂಟರ್ನ್ಯಾಷನಲ್ ಅಥ್ಲೆಟಿಕ್ಸ್ ಎಲ್ಲ ಹೋಗಿ ಬಂದಿದ್ದಾರೆ. ಲಕ್ಷ್ಮಮ್ಮ ಅಂತೇಳಿ ಭೀಮಾನಹಳ್ಳಿ ಅವರು ಕೂಡ ಅಂತಾರಾಜ್ಯ ಪಟುಗಳಾಗಿ ನಮ್ಮ ಕೋಲಾರ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಶ್ರೀನಿವಾಸ್ ಅಂತ ಅವರು ಲಾಂಗ್ ಜಂಪ್ ಅಲ್ಲಿ ಹೋಗಿ ಕೀರ್ತಿ ತಂದಿದ್ದಾರೆ. ಬಂಗಾರಪೇಟೆ ಅವರು ಒಬ್ರು ನಮ್ಮ ಸ್ನೇಹಿತರೆ, ಅವರು ಕೂಡ ರನ್ನಿಂಗ್ ಹೆಸರಲ್ಲಿ ನಮ್ಮ ಇಂಟರ್ನ್ಯಾಷನಲ್ ಪ್ರಯತ್ನ ಮಾಡಿ ತಂದಿದ್ದಾರೆ. ಎಲ್ಲೋ ಒಂದು ಕೊರತೆ ಎದ್ದು ಕಾಣ್ತಿದೆ. ನಮ್ಮ ಕೋಲಾರ ಜಿಲ್ಲೆಯಿಂದ ಒಂದು ಕ್ರಿಕೆಟರ್ಸ್, ಈಗ ನಮ್ಮ ಬೆಂಗಳೂರಲ್ಲಿ ನಮ್ಮ ರಾಹುಲ್ ದ್ರಾವಿಡ್, ಪಡ್ಕೋಣೆ ಅಂತ ಹೆಂಗ್ ಹೋಗಿದ್ರು, ನಮ್ಮ ಕೋಲಾರ ಜಿಲ್ಲೆಯಿಂದಲೂ ಕೂಡ ಒಬ್ಬ ಕ್ರಿಕೆಟರ್ ಯಾವುದಾದ್ರೂ ಒಂದು ಇಂಟರ್ನ್ಯಾಷನಲ್ ಟೀಮಲ್ಲಿ ಒಂದು ದಿವಸ ಆಡ್ತಾರೆ ಅಂತ ಒಂದು ಕನಸು ಕಂಡು ನನ್ನ ಮಗ ಕೂಡ ದ್ರಾವಿಡ್ ಪಡ್ಕೋಣೆ ಕ್ರಿಕೆಟ್ ಅಕಾಡೆಮಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾನೆ. ಅಂಡರ್ 16 ಅವನು ಸೆಲೆಕ್ಷನ್ ಆಗ್ತಿದ್ದಾನೆ. ಬಹಳ ಆಸೆ ಕೂಡ ನನಗೆ ನಮ್ಮ ಕೋಲಾರದಿಂದ ಯಾರಾದ್ರೂ ಒಬ್ರು ಒಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಟುವಾಗಿ ಬೆಳಿಬೇಕು ಅನ್ನೋ ಆಸೆಯಿಂದ ಈ ಕ್ರಿಕೆಟ್ಗೆ ಉತ್ತೇಜನ ಕೊಡಂತ ಕೆಲಸ ಮಾಡಿದ್ವಿ. ಅದಲ್ಲದೆ ನನ್ನ ರಮೇಶ್ ಕುಮಾರ್ ಅಟ್ಯಾಕರ್ಸ್ ಹಮ್ಮಿಕೊಂಡಿರ್ತಕ್ಕಂಥ LG ಕಪ್ KPL ತಂಡಕ್ಕೆ ವಿಶೇಷವಾಗಿ ಇವರಿಗೆ ಒಂದು ಉತ್ತೇಜನ ಕೊಡುವ ನಿಟ್ಟಿನಲ್ಲಿ ಅವರನ್ನು ಪ್ರೋತ್ಸಾಹ ಮಾಡುವ ಒಂದು ಉದ್ದೇಶದಿಂದ LG ಕಪ್ ಟೂರ್ನಮೆಂಟ್ ಹಮ್ಮಿಕೊಳ್ತೀವಿ ಅಂತ ಹೇಳಿದಾಗ ನಾನು ಅವರಿಗೆ ಒಳ್ಳೆಯದಾಗಲಿ, ಕೊರೋನಾ ಸಮಯದಲ್ಲಿ ನೀವು ಎಲ್ಲರೂ ಕೂಡ ಯಾರೂ ಆಕ್ಟಿವ್ ಆಗದೆ, ಯಾರು ಒಬ್ಬರನ್ನೊಬ್ಬರು ಭೇಟಿ ಆಗದೆ, ಎಲ್ಲರೂ ಕೂಡ ಒಂದು ಮೂಲೆ ಗುಂಪಾಗಿದ್ವಿ. ಜನ ಆಕ್ಟಿವ್ ಆಗ್ತಾರೆ, ಒಳ್ಳೆ ಕೆಲಸ ಮಾಡ್ತೀರಾ, ಮಾಡಿ ನಮ್ಮ ಕೈಲಾದಂಥ ಸಹಾಯನ ನಾನು ಮಾಡ್ತೀನಿ, ನಿಮ್ಮ ಕೈ ಜೊತೆ ನಿಮ್ಮ ಕೈಗಳನ್ನು ನಾನು ಜೋಡಿಸ್ತೀನಿ ಅಂತ ಹೇಳಿ ಕ್ರೀಡೆ ಹೊಂದ್ಕೊಳ್ಳಿ ಅಂತ ಹೇಳಿ ಒಳ್ಳೆಯದಾಗಿ ಆಶ್ವಾಸ. ಸ್ನೇಹಿತರೆ, ಈ ಕೋಲಾರ ಬಗ್ಗೆ ಒಂದೊಂದು 4 ಮಾತುಗಳನ್ನು ಹಂಚ್ಕೋಬೇಕಂತ ಬಹಳ ಇಷ್ಟ ಆಗುತ್ತೆ. ಕಾರಣ ಏನಪ್ಪ ಅಂದ್ರೆ, ಈ ಕೋಲಾರನಂತ ಜಿಲ್ಲೆ ನಮ್ಮ ಕರ್ನಾಟಕದ ಕೊನೆಯ ಭಾಗದಲ್ಲಿ, ಈ ಕಡೆ ಹೋದರೆ ತಮಿಳುನಾಡು, ಮುಂದಕ್ಕೆ ಹೋದರೆ ಆಂಧ್ರ, ಗಡಿ ಭಾಗದಲ್ಲಿ ಇರ್ತಕ್ಕಂಥ ಬಯಲುಸೀಮೆ ಅನ್ನುವಂಥ ಒಂದು ತಾಲೂಕಿನಲ್ಲಿ ನಾವು ಹುಟ್ಟಿ ಎಷ್ಟು ಹೆಮ್ಮೆಯಿಂದ ಹೇಳ್ಕೊಬೇಕಪ್ಪ ಅಂದ್ರೆ, ಆ ಊರಿನ ಜನ ನಾವು ಆ ತಾಲೂಕಲ್ಲಿ ಹುಟ್ಟಿದೀವಿ ಅಂತ ಹೇಳ್ಕೊಳ್ಳುತ್ತೆ ತುಂಬಾ ಹೆಮ್ಮೆ. ಕಾರಣ ಇಷ್ಟೇ, ಈ ಕೋಲಾರಲ್ಲಿ ಹುಟ್ಟಿದಂತ ಎಷ್ಟೋ ಮಹಿಳೆಯರು ಏನೆಲ್ಲ ಸಾಧನೆಗಳು ಮಾಡಿದ್ದಾರೆ. ಬಹುಶಃ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ, ಆದರೂ ಕೂಡ ನಿಮ್ಮಲ್ಲಿ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ.
ನಮ್ಮ ಮೈಸೂರು ಸಂಸ್ಥಾನ ಸ್ಥಾಪನೆ ಆದಾಗ ಪ್ರಥಮ ಮುಖ್ಯಮಂತ್ರಿ ಕೊಟ್ಟಂತ ಜಿಲ್ಲೆ ಯಾವುದಾದಿದ್ರೆ ಅದು ನಮ್ಮ ಕೋಲಾರ. ಕೆ.ಸಿ. ರೆಡ್ಡಿ ಅವರನ್ನ ಮೈಸೂರು ಸಂಸ್ಥಾಪನಾ ರಾಜ್ಯವನ್ನು ಮಾಡಿದಾಗ ಮೊದಲ ಮುಖ್ಯಮಂತ್ರಿ ಆಗಿ ನಮ್ಮ ಕೋಲಾರ ಜಿಲ್ಲೆಯನ್ನು ಕೊಟ್ಟು, ಅದ್ರ ಜೊತೆಗೆ 20 ವರ್ಷಗಳಿಂದ ನಾನು ದೊಡ್ಡವಲ್ಲ ಬಿ ಲಕ್ಷ್ಮಣ್ ಗೌಡ್ರನ್ನ ನೋಡಿದ್ದೀನಿ. ಸಮಾಜಮುಖಿನ ಹಲವಾರು ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಬಗ್ಗೆ ಗೊತ್ತಿದ್ರೆ ನಿಮ್ಗೆ ಇನ್ನಷ್ಟು ತಿಳ್ಕೊಂಡಂಗಾಗುತ್ತೆ. ಇದೇ ಕೋಲಾರದ ದೊಡ್ಡವಲ್ಲಬಿಯಲ್ಲಿ ಹುಟ್ಟಿದವರು, ಕೃಷಿಕರಾಗಿದ್ದರು. ಆಮೇಲೆ ಒಂದು ಲಾರಿ ತಗೊಂಡ್ರು, ಬಂಡೆಯಲ್ಲಿ ಕೆಲಸ ಮಾಡೋದು, ಕೂಲಿ ಕೆಲಸ ಮಾಡೋದು. ನಾನು ಬಹಳ ಹತ್ತರಿಂದ ಅವ್ರನ್ನ ಗಮನಿಸಿದ್ದೇನೆ. ಹಲವಾರು ಮುಖಂಡಗಳಲ್ಲಿ ಸಿವಿಲ್ ಕೇಸ್ಗಳು ಬಂದಾಗ ಕೂಡ ನೋಡಿದ್ದೇನೆ. ಹಾಗಾಗಿ ಈ LG ಫೌಂಡೇಶನ್ ಕ್ರೀಡೆಗಷ್ಟೇ ಅಲ್ಲ, ಬೇರೆ ಸಮಾಜದ ಕೆಲಸಗಳಲ್ಲಿ ಮಾಡ್ತಾ ಇದೆ ಅಂತ ಕೇಳಿ ತುಂಬಾ ಸಂತೋಷ ಆಯಿತು. ಈ 100 ದಿನದ ಏನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅವರು. ಪ್ರತಿ ಮನೆಗೆ ಸರ್ಕಾರದ ಕಾರ್ಯಕ್ರಮಗಳನ್ನ ತಿಳಿಸ್ಬೇಕು. ಈ ಯಾವ ಜನಗಳಿಗೆ ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಈ ಶ್ರಮ ಕಾರ್ಡ್ ಇಲ್ಲ ಅಂತವ್ರಿಗೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ತುಂಬಾ ಸಂತೋಷ ಆಯಿತು. ಆಮೇಲೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಹೆಲ್ತ್ ಕ್ಯಾಂಪ್ಸ್ ಮಾಡ್ತಾ ಇದೀವಿ ಸರ್ ನಾವು ಅಂತ ಹೇಳಿದ್ರು LG ಫೌಂಡೇಶನ್ ಕಡೆಯಿಂದ. ನಿಜವಾಗ್ಲೂ ಈ ತರದ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಅದರಲ್ಲೂ ಉತ್ಸಾಹಿಯಾಗಿ ಇರ್ತಕ್ಕಂಥ ಲಕ್ಷ್ಮಣ್ ಗೌಡರು, ನಾನು ಮುಂಚೆಯಿಂದಲೂ ಅವ್ರಿಗೆ ಹೇಳ್ತಾ ಇದ್ದೇನೆ, ತುಂಬಾ ಹಾರ್ಡ್ ವರ್ಕರ್ ನೀವು ಶ್ರಮ ಪಟ್ರೆ ಒಂದು ಮೇಲ್ಮಟ್ಟದ ಎತ್ತರಕ್ಕೆ ಸಮಾಜಮುಖಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ. ಅವರು ನಿಜವಾಗ್ಲೂ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಈ ರೀತಿಯ ಕ್ರೀಡೆಗಳ ಜೊತೆಗೆ ಇನ್ನಷ್ಟು ಹಲವಾರು ಕಾರ್ಯಕ್ರಮಗಳನ್ನು ಮಾಡಲಿ, ಈ ಸಮಾಜದ ಮುಖಾಂತರ ಹಲವಾರು ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾ ಅಶಕ್ತರು ಯಾರಿದ್ದಾರೆ, ಯಾರು ಬಡವರಿದ್ದಾರೆ, ಯಾರು ದೀನ ದಲಿತರಿದ್ದಾರೆ ಮತ್ತು ಯಾರು ಈ ಸಮಾಜಕ್ಕೆ ಮೇಲ್ವರ್ಗಕ್ಕೆ ಬರಕ್ಕೆ ಆಗ್ತಾ ಇಲ್ಲ ಅಂತವ್ರಿಗೆಲ್ಲ ಸಹಾಯ ಮಾಡಲಿ. ಈ ಸಮಾಜದ ಜೊತೆ ಎಲ್ಲರೂ ನಾವು ಒಗ್ಗಟ್ಟಾಗಿ ಅವರೆಲ್ಲರನ್ನು ಸೇರಿಸಿಕೊಂಡು ಬದುಕೋಣ ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಶುಭಾಶಯಗಳನ್ನು ಕೊಡ್ತಾ ನನ್ನ 2 ಮಾತುಗಳನ್ನು ಇವತ್ತಿಂದ ಶುರುವಾಗ್ತಾ ಇರುವಂಥ ಅದಕ್ಕೆ ಇನಾಗರೇಷನ್ ಫಂಕ್ಷನ್ಗೆ ನನಗೆ ಇನ್ವಿಟೇಷನ್ ಕೊಡಿದಾಗ ಹ್ಯಾಪಿ. ಯಾಕಂದರೆ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೂಡ ಇದೆ ಅಂತ ಗೊತ್ತಾದ್ಮೇಲೆ ನಾನು ತುಂಬ ಖುಷಿಯಾಯಿತು. ಈ ಅಟ್ಯಾಕರ್ಸ್ ಕೋಲಾರ ವರ್ಸಸ್ JB ಕಲ್ಚರಲ್ ಇದು ಫಸ್ಟ್ ಮ್ಯಾಚ್. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಈ ಸೈಂಟಿಸ್ಟ್ ಕಂಪ್ಯೂಟರ್ ಯುಗದಲ್ಲಿ ನಾವು ಯಾವ ಮಟ್ಟಕ್ಕೆ ಇದೀವಿ ಅಂದ್ರೆ ಇಲ್ಲಿ ಕುತ್ಕೊಂಡೆ ಇಡೀ ದೇಶದ ಪ್ರಪಂಚನ ವೀಕ್ಷಣೆ ಮಾಡಬಹುದು. ನಮ್ಮ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಇರ್ತಾರೆ ಅಂತ ಮಹಾನುಭಾವರು ಕೂಡ ಜಿಲ್ಲೆಯಲ್ಲಿ ಹುಟ್ಟಿ ಈ ತಾಲೂಕಿನ ಹೆಮ್ಮೆ, ಈ ತಾಲೂಕಿನ ಹಿರಿಮೆ ಏನೆಲ್ಲ ಇದೆ ಬಿಡಿ. ಈ ಕೋಲಾರನ್ನ ಹೊರಡಿಸಕ್ಕೆ ಬಹುಶಃ ಬೆಳಗ್ಗೆಯಿಂದ ಸಂಜೆ ತನಕ ನನಗೆ ಟೈಮ್ ಕೊಟ್ಟರು ಹೊರಡಿಸಕ್ಕೆ. ನಮ್ಮ ಹತ್ರ ಮೆಟೀರಿಯಲ್ ಇದೆ. ಅಂತ ರಾಜ್ಯದಲ್ಲಿ ಅಂತ ತಾಲೂಕಲ್ಲಿ ನಾವು ಹುಟ್ಟಿದ್ದೀವಿ. ಆದ್ರೆ ಒಂದು ಕೊರತೆ, ಅದು ಕೂಡ ನಮ್ಮ ಕ್ರೀಡಾಪಟುಗಳು ಮತ್ತೆ ಅಂತಾರಾಷ್ಟ್ರೀಯಕ್ಕೆ ಹೋಗಿ ಬಂದಿರೋ ನಮ್ಮ ತಾಲೂಕಲ್ಲಿ ಇದ್ದಾರೆ. ಈಗ ನಮ್ಮ ಪಕ್ಕದ ಊರಿನವರೇ ಪಿ ಮಾರಪ್ಪ ಅಂತೇಳಿ ಲಾಂಗ್ ಜಂಪ್, ಹೈ ಜಂಪ್ ಇಂಟರ್ನ್ಯಾಷನಲ್ ಅಥ್ಲೆಟಿಕ್ಸ್ ಎಲ್ಲ ಹೋಗಿ ಬಂದಿದ್ದಾರೆ. ಲಕ್ಷ್ಮಮ್ಮ ಅಂತೇಳಿ ಬೀರ್ಮಾನಹಳ್ಳಿಯವರು, ಅವರು ಕೂಡ ಅಂತಾರಾಜ್ಯ ಪಟುಗಳಾಗಿ ನಮ್ಮ ಕೋಲಾರ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಶ್ರೀನಿವಾಸ್ ಅಂತ ಅವರು ಲಾಂಗ್ ಜಂಪ್ ಅಲ್ಲಿ ಹೋಗಿ ಕೀರ್ತಿ ತಂದಿದ್ದಾರೆ. ಬಂಗಾರಪೇಟೆ ಅವರು ಒಬ್ರು ನಮ್ಮ ಸ್ನೇಹಿತರೆ, ಅವರು ಕೂಡ ರನ್ನಿಂಗ್ ಹೆಸರಲ್ಲಿ ನಮ್ಮ ಇಂಟರ್ನ್ಯಾಷನಲ್ ಪ್ರಯತ್ನ ಮಾಡಿ ತಂದಿದ್ದಾರೆ. ಎಲ್ಲೋ ಒಂದು ಕೊರತೆ ಎದ್ದು ಕಾಣ್ತಿದೆ. ನಮ್ಮ ಕೋಲಾರ ಜಿಲ್ಲೆಯಿಂದ ಒಂದು ಕ್ರಿಕೆಟರ್ಸ್, ಈಗ ನಮ್ಮ ಬೆಂಗಳೂರಲ್ಲಿ ನಮ್ಮ ರಾಹುಲ್ ದ್ರಾವಿಡ್ ಪಡ್ಕೊಣಿ ಅಂತ ಅವ್ರು ಹೆಂಗ್ ಓದಿದ್ರು, ನಮ್ಮ ಕೋಲಾರ ಜಿಲ್ಲೆಯಿಂದಲೂ ಕೂಡ ಒಬ್ಬ ಕ್ರಿಕೆಟರ್ ಯಾವುದಾದ್ರೂ ಒಂದು ಇಂಟರ್ನ್ಯಾಷನಲ್ ಟೀಮ್ ಅಲ್ಲಿ ಒಂದು ದಿವಸ ಆಡ್ತಾರೆ ಅಂತ ಒಂದು ಕನಸು ಕಂಡುಕೊಂಡು ನನ್ನ ಮಗ ಕೂಡ ದ್ರಾವಿಡ್ ಪಡ್ಕೊಣಿ ಕ್ರಿಕೆಟ್ ಅಕಾಡೆಮಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾನೆ. ಅಂಡರ್-16 ಅವನು ಸೆಲೆಕ್ಷನ್ ಆಗ್ತಿದ್ದಾನೆ. ಬಹಳ ಆಸೆ ಕೂಡ ನನಗೆ ನಮ್ಮ ಕೋಲಾರ ಜಿಲ್ಲೆ ಯಾರಾದ್ರೂ ಒಬ್ರು ಒಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಟುವಾಗಿ ಬೆಳಿಬೇಕು ಅನ್ನೋ ಆಸೆಯಿಂದ ಈ ಕ್ರಿಕೆಟ್ಗೆ ಉತ್ತೇಜನ ಕೊಡಂತ ಕೆಲಸ ಮಾಡಿದ್ವಿ. ಅದಲ್ಲದೆ ನನ್ನ ಫೌಂಡೇಶನ್ ನ ಹಮ್ಮಿಕೊಂಡಂತ ಕೆಲವು ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. LG ಫೌಂಡೇಶನ್ ಸ್ಥಾಪನೆ ಮಾಡಿದಾಗ
ನಮ್ಮ ಕೊರೋನಾ ನಮ್ಮನ್ನ ಕಾಡ್ತಾ ಇತ್ತು. ಅಂತ ಸಂದರ್ಭದಲ್ಲಿ ನಮ್ಮ ವಾರ್ಡ್ನಲ್ಲಿ ಇರುವಂತ ಪ್ರತಿ ಮನೆಗೆ ಹೋಗಿ ಪ್ರತಿ ಮನೆಯಲ್ಲೂ ಅವೇರ್ನೆಸ್ ಮೂಡಿಸುವ ಮುಖಾಂತರ ಪ್ರತಿ ಮನೆಗೆ ಪ್ರತಿಯೊಬ್ಬರಿಗೂ ಸ್ಯಾನಿಟೈಸರ್ ಮಾಸ್ಕ್ ಕೊಡುವಂತ ಮುಖಾಂತರ ಅವ್ರಿಗೆ ಅರಿವು ಮೂಡಿಸಿ ಅವರುಗಳಿಗೆ ವ್ಯಾಕ್ಸಿನೇಷನ್ ಇಲ್ಲದೆ ಇದ್ದಾಗ ವ್ಯಾಕ್ಸಿನೇಷನ್ ಕೊಡಿಸಿ ಆಕ್ಸಿಜನ್ ಇಲ್ಲದೆ ಇದ್ದಂತ ಸಮಯದಲ್ಲಿ ಆಕ್ಸಿಜನ್ ಕೊಡಿಸಂತ ಕೆಲಸ ಮಾಡಿ ಬೆಡ್ ಇಲ್ಲದಂತ ಸಮಯದಲ್ಲಿ ನಮ್ಮ ಫೋನ್ ನಂಬರ್ ಅವ್ರ ಮನೆಗೆ ಕೊಟ್ಟು ಎಂಥದೇ ಸಮಯದಲ್ಲಿ ನೀವು ಧೃತಿಗೆಡ್ಬೇಡಿ, 12 ಗಂಟೆ ರಾತ್ರಿ ನೀವು ಫೋನ್ ಮಾಡಿ ನಾವು ಇದೀವಿ ಅಂತೇಳಿ ಅವರುಗಳಿಗೆ ವಿಶ್ವಾಸ ಮೂಡಿಸಿ ನಮ್ಮ ತಂಡ ಅವ್ರ ಹಿಂದ್ಗಡೆ ನಿಂತ್ಕೊಂಡು ಕೆಲಸ ಮಾಡಿ ಮನೆ ಹೋದಾಗ ಎಲ್ರಿಗೂ ಕೊಡ್ಲಿಲ್ಲ, ಸ್ಥಿತಿವಂತರಾದ್ರೂ ತಗೊಳ್ಳೋದು ಇಲ್ಲ. ಇಷ್ಟೋ ಜನಕ್ಕೆ 6 ತಿಂಗಳು ವರ್ಷ ಕೆಲಸ ಇಲ್ಲದಂತ ಸಮಯದಲ್ಲಿ ಆಹಾರದ ಕೊರತೆ ಆಯಿತು. ಪ್ರತಿ ಮನೆಗೆ ಒಂದು ಅಂಗಡಿ ಹೇಳ್ಬಿಟ್ಟಿದ್ವಿ ನಾವು, ಅಡ್ವರ್ಟೈಸ್ಮೆಂಟೇ ಮಾಡಿ. ಶಿವಮೂರ್ತಿ ಅವರ ವೇದಿಕೆ ಮೇಲೆ ಎಲ್ಲ ಬೆಳೆದಿದೆ. ಮೊದಲನೇದಾಗಿ ಅಟ್ಯಾಕರ್ಸ್ ಹಮ್ಮಿಕೊಂಡಿರ್ತಕ್ಕಂಥ LG ಕಪ್ KPL ತಂಡಕ್ಕೆ ವಿಶೇಷವಾಗಿ ಇವರಿಗೆ ಒಂದು ಉತ್ತೇಜನ ಕೊಡುವ ನಿಟ್ಟಿನಲ್ಲಿ ಅವರನ್ನ ಪ್ರೋತ್ಸಾಹ ಮಾಡುವ ಒಂದು ಉದ್ದೇಶದಿಂದ LG ಕಪ್ ಟೂರ್ನಮೆಂಟ್ ಹಮ್ಮಿಕೊಳ್ತೀವಿ ಅಂತ ಹೇಳಿದಾಗ ನಾನು ಅವರಿಗೆ ಒಳ್ಳೆಯದಾಗಲಿ, ಕೊರೋನಾ ಸಮಯದಲ್ಲಿ ನೀವು ಎಲ್ಲರೂ ಕೂಡ ಯಾರೂ ಆಕ್ಟಿವ್ ಆಗದೆ, ಯಾರು ಒಬ್ಬರನ್ನೊಬ್ಬರು ಭೇಟಿ ಆಗದೆ ಎಲ್ಲರೂ ಕೂಡ ಒಂದು ಮೂಲೆ ಗುಂಪಾಗಿದ್ದೀವಿ, ಜನ ಆಕ್ಟಿವ್ ಆಗ್ತಾರೆ, ಒಳ್ಳೆ ಕೆಲಸ ಮಾಡ್ತೀರಾ, ಮಾಡಿ ನಮ್ಮ ಕೈಲಾದಂಥ ಸಹಾಯ ನಾನು ಮಾಡ್ತೀನಿ, ನಿಮ್ಮ ಕೈ ಇಡೋದನ್ನ ಜೋಡಿಸ್ತೀನಿ ಅಂತ ಹೇಳಿ ಕ್ರೀಡೆ ಹಮ್ಮಿಕೊಳ್ಳಿ ಅಂತ ಹೇಳಿ ಮೊದಲನೇದಾಗಿ ಅವರಿಗೆ ಆಶ್ವಾಸನೆ ಮಾಡ್ತಾರೆ. ಸ್ನೇಹಿತರೆ, ಈ ಕೋಲಾರ ಬಗ್ಗೆ ಒಂದೊಂದು 4 ಮಾತುಗಳನ್ನು ಹಂಚ್ಕೋಬೇಕಂತ ಬಹಳ ಇಷ್ಟ ಆಗುತ್ತೆ. ಕಾರಣ ಏನಪ್ಪಾ ಅಂದ್ರೆ, ಈ ಕೋಲಾರನಂತ ಜಿಲ್ಲೆ ನಮ್ಮ ಕರ್ನಾಟಕದ ಕೊನೆ ಭಾಗದಲ್ಲಿ, ಈ ಕಡೆ ಹೋದ್ರೆ ತಮಿಳುನಾಡು, ಮುಂದಕ್ಕೆ ಹೋದ್ರೆ ಆಂಧ್ರ, ಗಡಿ ಭಾಗದಲ್ಲಿ ಇರ್ತಕ್ಕಂಥ ಬಯಲುಸೀಮೆ ಅನ್ನಂತ ಒಂದು ತಾಲೂಕಿನಲ್ಲಿ ನಾವು ಹುಟ್ಟಿ ಎಷ್ಟು ಹೆಮ್ಮೆಯಿಂದ ಹೇಳ್ಕೊಬೇಕಪ್ಪ ಅಂದ್ರೆ, ಆ ಊರಿನ ಜನ ನಾವು ಆ ತಾಲೂಕಲ್ಲಿ ಹುಟ್ಟಿದೀವಿ ಅಂತ ಹೇಳ್ಕೊಳ್ಳೋದೇ ತುಂಬಾ ಹೆಮ್ಮೆ. ಕಾರಣ ಇಷ್ಟೇ, ಈ ಕೋಲಾರಲ್ಲಿ ಹುಟ್ಟಂತ ಎಷ್ಟೋ ಮಹನೀಯರು ಏನೆಲ್ಲ ಸಾಧನೆಗಳು ಮಾಡಿದ್ದಾರೆ. ಬಹುಶಃ ಎಷ್ಟೋ ಜನರಿಗೆ ಗೊತ್ತಿರುತ್ತೆ, ಆದ್ರೂ ಕೂಡ ನಿಮ್ಮಲ್ಲಿ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮೈಸೂರು ಸಂಸ್ಥಾನ ಸ್ಥಾಪನೆ ಆದಾಗ ಪ್ರಥಮ ಮುಖ್ಯಮಂತ್ರಿ ಕೊಟ್ಟಂತ ಜಿಲ್ಲೆ ಯಾವ್ದಾದಿದ್ರೆ ಅದು ನಮ್ಮ ಕೋಲಾರ. KC ರೆಡ್ಡಿ ಅವರನ್ನ ಮೈಸೂರು ಸಂಸ್ಥಾಪನಾ ರಾಜ್ಯ ಮಾಡಿದಾಗ ಮೊದಲ ಮುಖ್ಯಮಂತ್ರಿ ಆಗಿ ನಮ್ಮ ಕೋಲಾರ ಜಿಲ್ಲೆಯನ್ನ ಕೊಟ್ಟು, ಅದ್ರ ಜೊತೆಗೆ ನಮ್ಮ ವಿಶ್ವೇಶ್ವರಯ್ಯನವರು ಇಡೀ ದೇಶ ಕಟ್ಟಂತ ಮಹಾವಿಜ್ಞಾನಿ, ಇವರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿ ಮೈಸೂರು KLS ಅನ್ನ ಕಟ್ಟಿ ವಿಶ್ವಖ್ಯಾತಿಯನ್ನು ಮೆರೆದರು. ಅಷ್ಟು ಅಲ್ಲದೆ ಸಾಹಿತ್ಯಗಳಲ್ಲಿ ತಗೊಂಡಾಗ ನಮ್ಮ DV ಗುಂಡಪ್ಪನವರಾಗ್ಬೋದು, ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಆಗಿರ್ಬೋದು, ಅದೇ ರೀತಿ ಮುಂದುವರೆದ ಭಾಗದಲ್ಲಿ ಯೋಚನೆ ಮಾಡಿದಾಗ ನಮ್ಮ ನಾಗಮೋಹನ್ ದಾಸ್ ಇರ್ಬೋದು, ಜಡ್ಜಸ್ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ರಿಟೈರ್ಡ್ ಆಗಿದ್ದಾರೆ ನಾಗಮೋಹನ್ ದಾಸ್ ಅವರು. ಸೊ ಗೋಪಾಲ್ ಗೌಡರು, ಇವರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿ ನಮಗೆ ಕೋಲಾರಕ್ಕೆ ಒಂದು ಕಳಸ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಡೀ ದೇಶಕ್ಕೆ ಕೋಲಾರ ಅಂದ್ರೆ ಹೆಸರು. ಬರೀ ಚಿನ್ನ ಹೇಳ್ತೀನಿ, LG ಫೌಂಡೇಶನ್ ಸ್ಥಾಪನೆ ಮಾಡಿದಾಗ ನಮ್ಮ ಕೊರೋನಾ ನಮ್ಮನ್ನ ಕಾಡ್ತಾ ಇತ್ತು. ಅಂತ ಸಂದರ್ಭದಲ್ಲಿ ನಮ್ಮ ವಾರ್ಡ್ನಲ್ಲಿ ಇರುವಂತ ಪ್ರತಿ ಮನೆಗೆ ಹೋಗಿ ಪ್ರತಿ ಮನೆಯಲ್ಲೂ ಅವೇರ್ನೆಸ್ ಮೂಡಿಸುವ ಮುಖಾಂತರ ಪ್ರತಿ ಮನೆಗೆ ಪ್ರತಿಯೊಬ್ಬರಿಗೂ ಸ್ಯಾನಿಟೈಸರ್ ಮಾಸ್ಕ್ ಕೊಡುವಂತ ಮುಖಾಂತರ ಅವ್ರಿಗೆ ಅರಿವು ಮೂಡಿಸಿ ಅವರುಗಳಿಗೆ ವ್ಯಾಕ್ಸಿನೇಷನ್ ಇಲ್ಲದೆ ಇದ್ದಾಗ ವ್ಯಾಕ್ಸಿನೇಷನ್ ಕೊಡಿಸಿ ಆಕ್ಸಿಜನ್ ಇಲ್ಲದೆ ಇದ್ದಂತ ಸಮಯದಲ್ಲಿ ಆಕ್ಸಿಜನ್ ಕೊಡಿಸಂತ ಕೆಲಸ ಮಾಡಿ ಬೆಡ್ ಇಲ್ಲದಂತ ಸಮಯದಲ್ಲಿ ನಮ್ಮ ಫೋನ್ ನಂಬರ್ ಅವ್ರ ಮನೆಗೆ ಕೊಟ್ಟು ಎಂಥದೇ ಸಮಯದಲ್ಲಿ ನೀವು ಧೃತಿಗೆಡ್ಬೇಡಿ, 12 ಗಂಟೆ ರಾತ್ರಿ ನೀವು ಫೋನ್ ಮಾಡಿ ನಾವು ಇದೀವಿ ಅಂತೇಳಿ ಅವರುಗಳಿಗೆ ವಿಶ್ವಾಸ ಮೂಡಿಸಿ ನಮ್ಮ ತಂಡ ಅವ್ರ ಹಿಂದ್ಗಡೆ ನಿಂತ್ಕೊಂಡು ಕೆಲಸ ಮಾಡಿ ಮನೆ ಹೋದಾಗ ಎಲ್ರಿಗೂ ಕೊಡ್ಲಿಲ್ಲ, ಸ್ಥಿತಿವಂತರಾದ್ರೂ ತಗೊಳ್ಳೋದು ಇಲ್ಲ. ಇಷ್ಟೋ ಜನಕ್ಕೆ 6 ತಿಂಗಳು ವರ್ಷ ಕೆಲಸ ಇಲ್ಲದಂತ ಸಮಯದಲ್ಲಿ ಆಹಾರದ ಕೊರತೆ ಆಯಿತು. ಪ್ರತಿ ಮನೆಗೆ ಒಂದು ಅಂಗಡಿ ಹೇಳ್ಬಿಟ್ಟಿದ್ವಿ ನಾವು, ಅಡ್ವರ್ಟೈಸ್ಮೆಂಟೇ ಮಾಡಲಿಲ್ಲ. ಅಯ್ಯೋ ನಾವೇನೋ ಸಂಘ ಸಂಸ್ಥೆ ಒಂದು ಫೌಂಡೇಶನ್ ಒಂದು ಕೆಲಸ ಮಾಡ್ಬೇಕಪ್ಪ, ನಮ್ಮ ಹೆಸರು ಬರ್ಬೇಕಪ್ಪ ನಾವೆಲ್ಲೂ ಅನ್ಕೊಳ್ಳೇ ಇಲ್ಲ. ಅಂಗಡಿಗೆ ಒಂದು ಚೀಟಿ ಬರೆದು ಕೊಟ್ಬಿಟ್ಟಿದ್ವಿ, ಯಾರು ಕೇಳಿದ್ರೆ ಅವ್ರಿಗೆಲ್ಲ ಕೊಡ್ತೀವಿ ಅಂತ.
ಕೊನೆಯದಾಗಿ ನಿಮ್ಮ ಮಾಧ್ಯಮ ಮಿತ್ರರು ಹೇಳಿದ್ರು, ಇಲ್ಲ ಸರ್ ನೀವು ಮಾಡ್ತಿಲ್ಲ ತಪ್ಪಾಗಿದೆ, ಸಾಂಕೇತಿಕವಾಗಿ ಒಂದಷ್ಟು ಮಾಡಿ ಅಂತಂದಾಗ ಸಾಂಕೇತಿಕವಾಗಿ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ. ಅಲ್ಲಿಂದ ಮುಂದುವರೆದ ಭಾಗದಲ್ಲಿ ಆ ವಾರ್ಡಲ್ಲಿ ಇರ್ತಕ್ಕಂಥ ಎಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಸ್ವಚ್ಛತೆ. ಪ್ರತಿ ಮೋರಿಗಳನ್ನ ನಮ್ಮ ಸ್ನೇಹಿತರು ಒಳಗೊಂಡು ಪ್ರತಿ ಮೋರಿಗಳನ್ನ ಕ್ಲೀನ್ ಮಾಡಿದ್ವಿ. ನಮ್ಮದೇ ಆದಂತ ಒಂದು ಗಾಡಿನ ತಗೊಂಡ್ವಿ. ಪ್ರತಿ ಮನೆಯಲ್ಲಿ ನಾವೇ ಕಸನ ಕಲೆಕ್ಟ್ ಮಾಡಿದ್ವಿ. ಎಲ್ಲೂ ಕಸನ ಹಾಕಕ್ ಬಿಡ್ಲಿಲ್ಲ. ಇಡೀ ವಾರ್ಡ್ ಪೂರ್ತಿ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿದ್ವಿ. ಯಾವುದೇ ಕಾರಣಕ್ಕೆ ಒಬ್ಬರನ್ನ ಕಸ ಹಾಕ್ತೇನೆ ಇವತ್ತು ಮಾದರಿಯಾಗಿ ಮಾಡಿದ್ವಿ. 24ನೇ ವಾರ್ಡ್ ನಮ್ಮ ಹೊಸಕೋಟೆ ಇರ್ತಕ್ಕಂಥ ವಾರ್ಡ್. ಸೊ ನಾವ್ ಎಲ್ಲಿ ಇರ್ತೀವೋ ಆ ಜಾಗನ ಪರಿಶುದ್ಧವಾಗಿ ಇಟ್ಕೊಬೇಕನ್ನೋ ಒಂದು ಆಸೆ ಅಷ್ಟೇ, ಬೇರೆ ಏನೋ ಮಾಡಬೇಕು ಅನ್ನೋ ಉದ್ದೇಶ ಏನಲ್ಲ. ನಮ್ಮ ಕೈಲಾದ ಸೇವೆ ನಾವು ಇರಂತ ಜಾಗಗಳಲ್ಲಿ ಮಾಡ್ಬೇಕಷ್ಟೇ ಅನ್ನೋ ಉದ್ದೇಶದಿಂದ ಅದನ್ನ ಮಾಡಿದ್ವಿ. ಸೊ ಅದು ಮಾಡಿದ ಮುಂದುವರೆದ ಭಾಗದಲ್ಲಿ ಏನಾಯ್ತು, ಒಂದು ಶಾಲೆ ಹದಗೆಟ್ಟು ಬಿದ್ದೋವಂತ ಸ್ಥಿತಿಯಲ್ಲಿತ್ತು. ಅದನ್ನ ನಮ್ಮ ಕನ್ನಯ್ಯವರು ಬಿ ಅವರ ಹತ್ರ ಪ್ರಸ್ತಾಪ ಮಾಡಿ ಆ ಶಾಲೆನ ದತ್ತಕ್ಕೆ ಪಡೆದು ಸುಮಾರು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆ ಶಾಲೆನ ಅಭಿವೃದ್ಧಿಪಡಿಸಿ ಇವತ್ತು 100-120 ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಇವತ್ತು 300 ಜನ ವ್ಯಾಸಂಗ ಮಾಡ್ತಿದ್ದಾರೆ. ಆ ಶಾಲೆಯಲ್ಲಿ 300 ಜನ ವ್ಯಾಸಂಗ ಮಾಡ್ತಿದ್ದಾರೆ. ಆ 300 ಜನ ಮಕ್ಕಳನ್ನ ಆ ಮುಂದೆ ಬೇಜಾನ್ ಮಕ್ಕಳನ್ನ ನಾವು ದತ್ತಕ್ಕೆ ಪಡೆದಿದ್ವಿ. ಅದು ಯಾರು ಕೂಡ ನಾವು ಹೇಳಿದ್ವಿ, ನಮ್ಮ ಹೆಸರನ್ನ ಅವ್ರಿಗೆ ಹೇಳಂಗಿಲ್ಲ, ಅವ್ರ ಹೆಸರನ್ನ ನಮ್ಗೆ ಹೇಳಂಗಿಲ್ಲ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಆ ಯುಗೋ ಅನ್ನೋದು ಅವ್ರಿಗೆ ಕಾಡ್ತಾ ಇರುತ್ತೆ ಅನ್ನೋದು ಕಾಣದ ಕೈಗಳ ರೀತಿ ಕೆಲಸ ಮಾಡ್ತಿದ್ವಿ. ಆದ್ರೆ ಎಲ್ಜಿ ಫೌಂಡೇಶನ್ ಒಂದು ಸಂಸ್ಥೆ ತೆರೆದಾಗ ವರದಿ ಸೈಯದ್ ಪರ್ವೀಜ್ ಅಹಮದ್.